ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಹೇಳಿ, ಯಾಕೆ ಅಂತ. ಇಲ್ಲಿ ನಾವುಗಳು ಬಿಡ್ತಾ ಇರಲಿಲ್ಲ, ಜನರಿಗೆ ಸಮಸ್ಯೆ ಆಯ್ತದೆ, ಅದಕ್ಕೋಸ್ಕರ ಅವರು 2-3 ಸತಿ ಕೆಲಸ ಶುರು ಮಾಡೋಕ್ಕೆ ಬಂದು ವಾಪಸ್ ಹೋಗಿದ್ದಾರೆ ಕಾಂಟ್ರಾಕ್ಟ್ರು. ಇದೆಲ್ಲ ರೀಸನ್ಸ್ ಇರೋದಕ್ಕೋಸ್ಕರ 300 ಕೋಟಿ ಖರ್ಚಾಗಿಲ್ಲ. ಇವಾಗ ನಾವು ಎಲ್ಲ ಸೇರಿಕೊಂಡು ಏನು ಬೋಲ್ಡ್ ಸ್ಟೆಪ್ ತಗೊಳ್ಬೇಕು ನಾವು, ಇಲ್ಲಾಂದರೆ ಮುಂದಕ್ಕೂ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ನೀರು ನಿಲ್ಲಿಸಿ ಕೆಲಸ ಮಾಡ್ತಾಯಿದ್ದೀವಿ. ಇವಾಗ ಏನೇ ಜನರು ಏನೇ ಹೇಳಿದ್ರು ನಾವು ಅನುಭವಿಸ್ಬೇಕೀಗ. ಅರ್ಥ ಆಯ್ತಲ್ವೇ? ಈಗ ಜನರು ನೀರು ಬಿಡಿ ಅಂತ ಹೇಳ್ತಾರೆ, ಇಲ್ಲೇ ಹೇಳಿದ್ರು ಈಗ ನೀರು ಬಿಡಿಸಿ, ಈಗ ನೀವು ಹೊರಗಡೆ ಕೂತ್ಕೊಂಡಾಗ ಇವಾಗ ಒಂದು ಕಟ್ ನೀರು ಬಿಡ್ಸೋಕ್ಕಾಗತ್ತ ಅಂತ ಸುಮಾರು ಜನ ಬಂದು ಕೇಳಿದ್ರು. ಬಿಡೋಕ್ಕಾಗಲ್ಲ ಅಂದು, ಯಾಕೆ? ಆ ಕೆಲಸ ಮಾಡ್ತಿರೋದ್ರಿಂದ. ಹಿಂದೇನೂ ಇದೇ ಥರ ಸಮಸ್ಯೆ ಆಗಿ ವಾಪಸ್ ಹೋಗಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಅದನ್ನು ಕ್ಲಾರಿಫೈ ಮಾಡಿಬಿಡ್ತೀನಿ ಇವತ್ತು. ನನ್ನ ಇಂಟೆನ್ಷನ್ನು 8 ಪಂಚಾಯಿತಿ ಜನರು ಏನಿದ್ದಾರೆ ಅವರ ಬದುಕನ್ನ ಇದ್ರ ಮೇಲೆ ಕಟ್ಕೊಂಡಿದ್ದಾರೆ. ರೈತ ಸಂಘಟನೆ ಮತ್ತು ಎಲ್ಲ ನಮ್ಮ ತಂದೆಯವರ ಆದಿಯಾದಂಗೆ ಯಾವಾಗಲೂ ಕೈಗುಳಿಗೆ ಅವಕಾಶ ಮಾಡಿಕೊಡಿ ಅಂತ ಹೋರಾಟನೂ ಮಾಡಿದ್ದಾರೆ. ಅವಕಾಶ ಮಾಡಿಕೊಡೋಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ಮುಂಚಿಂದನೂ ಮಾಡಿದ್ದೀವಿ. ದೊಡ್ಡ ಬ್ಲಾಸ್ಟಿಂಗ್ ಬಗ್ಗೆ ನಾನು ವಿರೋಧ, ರೈತ ಸಂಘಟನೆಯೂ ವಿರೋಧ ವ್ಯಕ್ತಪಡಿಸಿದೆ, ಹೋರಾಟಗಳನ್ನು ಮಾಡಿದ್ದೀವಿ. ನಮ್ಮ ಇಂಟೆನ್ಷನ್ ಏನು, ಆ 8 ಪಂಚಾಯಿತಿ ಜನರು ಏನಿದ್ದಾರೆ ಅವ್ರ ಬದುಕನ್ನು ಕಟ್ಕೊಡ್ಬೇಕು. ಅವತ್ತಿನ ದಿನ ಮೀಟಿಂಗ್ ಕರೆದಾಗಲೂ ಅವ್ರಿಗೆ ಹೇಳಿದೆ, ಅವ್ರಿಗೇನು ಬೆಳಗ್ಗೆ ಎದ್ದ ತಕ್ಷಣ ಆತಂಕ ಏನು, ಇವತ್ತು ನಾನು ಕೆಲಸ ಮಾಡಬೇಕಾ ಇಲ್ವಾ, ಈ ತಿಂಗಳು ನಾನು EMI ಕಟ್ಟೋಕ್ಕಾಯ್ತದ, ನನ್ನ ಟಿಪ್ಪರು ನನ್ನ JCB ತಗೊಂಡು ಅನ್ನೋದು ಅವ್ರಿಗೆ ಆತಂಕ. ಅವ್ರಿಗೆ ಯಾರಿಗೂ ಒಂದು ಕ್ಲಿಯರ್ ಕಟ್ ಸೊಲ್ಯೂಷನ್ ಸಿಕ್ಕಿಲ್ಲ ಈ ತನಕ. ನಾನು ಮಾಡಬೇಕು, ನಾನು ಮಾಡಬಾರ್ದು ಅನ್ನೋದು. ಪ್ಲಸ್ ನಾವು ನಮ್ಮ ತಲೆಯಲ್ಲಿ ಏನು ಇಟ್ಕೊಳ್ಬೇಕಂದ್ರೆ KRS ಅಣೆಕಟ್ಟು ಎಲ್ಲರಿಗಿಂತ ಇಂಪಾರ್ಟೆಂಟ್. ನಮ್ಮ ಈ ಭಾಗಕ್ಕೆಲ್ಲ ಬೆಂಗಳೂರು ಕೋಟ್ಯಾಂತರ ಜನರಿಗೆ ಅನುಕೂಲ ಆಗೋಂಥ ಒಂದು ಅಣೆಕಟ್ಟು, ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಅದನ್ನೂ ತಲೆಯಲ್ಲಿ ಇಟ್ಕೊಂಡು ಈ ಜನರಿಗೆ ಯಾವ ಥರ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾವು ಈಗ ಕ್ರಷರ್ಗಳನ್ನ ತೆಗಿಬೇಕು. ಯಾಕೆಂದರೆ ಕ್ರಷರ್ಗಳ ಹತ್ತಿರ ಇದ್ದರೆ ಬ್ಲಾಸ್ಟ್ಗಳನ್ನ ಮಾಡಿ ಅವ್ರುಗಳು ದೊಡ್ಡದಾಗಿ ಹೊಡೆದಾಕ್ತಾರೆ. ಕೈಗುಳಿ ಕೆಲಸ ಮಾಡೋರಿಗೆ ಯಾವ ಥರ ಅವಕಾಶ ಮಾಡಿಕೊಡ್ಬೇಕು, ಅದಕ್ಕೋಸ್ಕರ ಏನು ವ್ಯವಸ್ಥೆ ಮಾಡಬೇಕು, ಯಾವ ಥರ ಜಿಲ್ಲಾಡಳಿತ ಮತ್ತು ಈ ಇಂಜಿನಿಯರ್ಗಳು ಇವ್ರುಗಳೆಲ್ಲ ಬಂದು ಕೂತ್ಕೊಂಡು ಯಾವ ಥರ ಚರ್ಚೆ ಮಾಡಬೇಕು, ಅವ್ರಿಗೆ ಅನುಕೂಲ ಮಾಡ್ಕೊಡೋಕ್ಕೆ ಏನು ಮಾಡಬೇಕು ಅಷ್ಟು ಬಿಟ್ಟರೆ. ಅದೇ ಸರ್, ನಾನು ಹೇಳ್ತೀನಿ, ಒಂದು ನಿಮಿಷ, ನಾನು ಮುಗಿಸಿಲ್ಲ ಇನ್ನು, ಒಂದು ನಿಮಿಷ. ಆ ಕೈಗುಳಿ ಕೆಲಸ ಮಾಡೋರಿಗೆ ಜವಾಬ್ದಾರಿ ಕೊಡ್ಬೇಕು ನಾವು. ಏನಂತ, ನೀವು ಬ್ಲಾಸ್ಟಿಂಗ್ ಮಾಡಿದ್ರೆ ಮುಂದೆ ನನಗೆ ಬಂದು ಹೇಳ್ಬೇಡಿ. ಬ್ಲಾಸ್ಟಿಂಗ್ ಮಾಡಿದ್ರೆ ನಾವು ತಡಿತೀವಿ. ಕೈಗುಳಿ ಕೆಲಸ ಮಾಡೋಕ್ಕೆ ಕಾಯಿಮೊಟ್ಟೆ ಹಾಕೊಂಡು ಸೈಜು ಚಪ್ಪಡಿ ಎತ್ಕೋತಾರೆ. ಅದ್ರ ಪ್ರಕಾರ ಅದನ್ನ ಕೆಲಸ ಮಾಡ್ಕೊಡೋಕ್ಕೋಸ್ಕರ ಯಾವತ್ತೂ ನಾವು ಅಡಚಣೆ ಮಾಡಲ್ಲ. ಇನ್ನು ಅದು ಬಿಟ್ಟು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರುಗಳಿಗೆ ನಾವು ಏನು ಸಪೋರ್ಟ್ ಮಾಡೋಕ್ಕಾಗಲ್ಲ, ನಾವು ಅದನ್ನು ವಿರೋಧ ಮಾಡ್ತೀವಿ. ಅದಕ್ಕೆ ಇವಾಗ ಏನಾಗಿರೋದು ಹೇಳಿ, ಇವಾಗ ಆಗಿರೋ ಆದೇಶದ ಪ್ರಕಾರ ಎಲ್ಲ ಗಣಿಗಾರಿಕೆ 20 ಕಿಲೋಮೀಟರ್ ಒಳಗೆ ಇನ್ಕ್ಲೂಡಿಂಗ್ ಕೈಗುಳಿ, ಒಂದು ನಿಮಿಷ, ಇನ್ಕ್ಲೂಡಿಂಗ್ ಕೈಗುಳಿ ನಿಲ್ಲಿಸ್ಬೇಕಂತ ಆದೇಶ ಆಗಿರೋದು. ಕರೆಕ್ಟ್ ತಾನೆ? ಈ ಕೈಗುಳಿ ಮಾಡೋರ್ನು ಹಿಡಿದು ಆಗ್ತಾವ್ರೆ. ಸೊ ಅದನ್ನು ಸರಿಪಡಿಸೋಕ್ಕೋಸ್ಕರ ನಾನು ಆ ಥರ ಮಾತಾಡಿದ್ದಷ್ಟೇ ಹೊರತು. ಅದೇ ಸರ್, ಈಗ ಇದು ಹೇಳ್ತೀನಿ ಕೇಳಿ. ಅಲ್ಲಿ ಅವತ್ತು ಮಾತಾಡಿದಾಗಲೂ ಇದೇ ಹೇಳಿದ್ದು ನಾನು. ಆ ಜನರು ಬಂದಿದ್ದಂಥ ಸುಮಾರು 1000 ಜನ ಬಂದಿದ್ದ ಜನರಿಗೆ ಏನು ಹೇಳಿದೆ ಹೇಳಿ, ಈ ನಿಮ್ಗಳನ್ನೆಲ್ಲರಿಗೂ ಬೇರೆ ಥರದ ಕೆಲಸಗಳನ್ನು ಕೊಡಿಸಬೇಕು, ಬೇರೆ ವೃತ್ತಿನ ನೀವು ಸೃಷ್ಟಿ ಮಾಡ್ಕೊಂಡು ನೀವುಗಳನ್ನ ಮಾಡ್ಕೊಂಡು ಹೋಗ್ಬೇಕು. ನಾವುಗಳು ಅದ್ರ ಜೊತೆಗೆ ಪಾರ್ಟಿಸಿಪೇಟ್ ಮಾಡಿ ಯಾವ ಥರ ರೂಪಾಂತರ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇದು ನಾಳೆನೇ ಮಾಡೋಕ್ಕಾಗಲ್ಲ, ವರ್ಷ 2 ವರ್ಷ 3 ವರ್ಷ ಆಗತ್ತೆ. ಕರೆಕ್ಟ್.
ಸರ್ ಹೇಳ್ತೀನಿ ಕೇಳಿ ಸರ್, ಒಂದೇ ಹೇಳ್ತೀನಿ, ಆ ಥರ ಬ್ಲಾಸ್ಟ್ ಮಾಡೋಕ್ಕಿದ್ರೆ ನಾನೇ ಮುಂದೆ ನಿಂತ್ಕೋತೀನಿ, ಯಾರಿಗೆ ಬಂದರೂ ನಾನೇನು ಎದುರ್ಕೊಳ್ಳೋನಲ್ಲ. ಆ ಥರ ಬ್ಲಾಸ್ಟ್ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ, ಯಾಕೆ ನೀವೇ ಹೇಳಿದ್ರಿ KRS ಇಂಪಾರ್ಟೆಂಟ್ ನಮಗೆ, ಗಣಿಗಾರಿಕೆ ಎಲ್ಲ. ಪ್ಲಸ್ ಇನ್ನೂ ಒಂದೇನು ಹೇಳ್ತೀನಿ ಅಂದರೆ, ಗಣಿಗಾರಿಕೆ ಮಾಡೋರು ಈ ಬ್ಲಾಸ್ಟ್ ಮಾಡಿ ಇರೆಲ್ಲರಿಗೂ ಇದು ನಮ್ಮದು, ನಾವು ಉಳಿಸ್ಕೋಬೇಕು ಅನ್ನೋದು ಅವ್ರಿಗೂ ಬರಬೇಕು. ಇದು ನನ್ನ ಒಬ್ಬಂದೇ, ಈಗ ನಾನು ಹೋಗಿ ಪೊಲೀಸ್ ಹೋಗಿ ನಿಲ್ಸೋದಕ್ಕಿಂತ ಅವ್ರುಗಳಿಗೆ ಬರ್ಬೇಕಿಲ್ಲಿ ಮಾಡಬಾರ್ದು ಅಂತ ಅವತ್ತು ಇದೇ ಪ್ರಶ್ನೆ ಕೇಳಿದೆ. ರಿಪೋರ್ಟ್ ಏನಾದರೂ ನೆಗೆಟಿವ್ ಬಂದರೆ ನೀವೆಲ್ಲ ಹೋಯ್ತೀರಂತ. ಎಲ್ಲರೂ ಒಕ್ಕಗಳಿಂದ ಒಪ್ಕೊಂಡವ್ರೆ, ಯಾರು ನೆಗೆಟಿವ್ ಬಂದರೆ ನಾವೆಲ್ಲ ಹೋಯ್ತೀವಿ ಅಂತ. ಆಯ್ತಲ್ವೇ? ಸರ್ ಹಂಗೆ ಮಾಡಿದ್ರೆ ಹೇಳ್ತೀನಿ ಕೇಳಿ, ಈ ಥರ ಬ್ಲಾಸ್ಟ್ಗಳು ಮಾಡಿದ್ರೆ ನಾನು ಓಡಾಡ್ತಿರೋದು ಬರೀ ಕೈಕುಳಿ ಕೆಲಸ ಮಾಡೋರಿಗೆ ಏನಾದರೂ ಅವಕಾಶ ಮಾಡಿಕೊಡ್ಬೇಕನ್ನೋದು ಅಷ್ಟೇ ಬಿಟ್ಟೆ ಇನ್ಯಾವುದೇ ಥರದ ಕನ್ಫ್ಯೂಷನ್ ಇಲ್ಲ. ಸಿ, ಟ್ರಯಲ್ ಬ್ಲಾಸ್ಟ್ಗೆ ವಿರೋಧ ಇದೆ. ಇನ್ಯಾವುದೇ ರೀತಿ ಆದ್ರೂ ಕೈಗುಳಿ ಕೆಲಸ ಮಾಡೋರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಬೇಕಾಗಿಲ್ಲ ಅದು. ಅದೇ ಸರ್ ನಾನು ಅದೇ ಹೇಳಿದ್ನಲ್ಲ ನಿಮ್ಗೆ, ಎಸ್ ಅಂತ ಹೇಳಿದ್ನಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಇವರು ಕೈಗುಳಿ ಕೆಲಸ ಮಾಡೋರಿಗೆ ಯಾವ ಥರ ಅವಕಾಶ ಮಾಡಿಕೊಡ್ಬೇಕು ಆ ಥರ ಜಿಲ್ಲಾಡಳಿತ ಮಿಕ್ಕಿದವ್ರು ಎಲ್ಲರೂ ಅವಕಾಶ ಮಾಡಿಕೊಟ್ರೆ ಇದು ಬೇಕಾ ಬೇಡವಾ ಅನ್ನೋದನ್ನು ಎಕ್ಸ್ಪರ್ಟ್ಸ್ ಹೇಳಿ. ಅದೇ ಒಬ್ಬರು ಕೇಸ್ ಹಾಕಿದ್ದಾರೆ, ಯಾರು ಸಿ ಕೆ ಕುಮಾರ್ ಅಂತ. ಅವರು ನನಗೆ ಗಣಿಗಾರಿಕೆ ಮಾಡೋಕ್ಕೋಸ್ಕರ ಪರ್ಮಿಷನ್ ಕೊಡಿ ಅಂತೇನೋ ಕೇಸ್ ಹಾಕಿದ್ದಾರೆ. ಅದ್ರ ಕೇಸ್ ಪ್ರಕಾರ ಅದಕ್ಕೋಸ್ಕರ ಹೈಕೋರ್ಟು ಈ ಒಂದು ಆದೇಶನ ಕೊಟ್ಟಿದ್ದಾರೆ, ಇದು ಮಾಡಬೇಕು ಅನ್ನೋದ್ರ ಬಗ್ಗೆ. ಪ್ಲಸ್ ನಂದೇ ಅದು ವಿತಿನ್ 20 ಕಿಲೋಮೀಟರ್ಸ್, ನಾಟ್ ಆಫ್ಟರ್ 20 ಕಿಲೋಮೀಟರ್ಸ್. ಬಟ್ ಈಗ ಸರ್ ಒಂದೇ ಹೇಳ್ತೀನಿ ಕೇಳಿ ಸರ್, ನಮ್ಮ ಇಂಟೆನ್ಷನ್ನ ನಾನು ಕ್ಲಿಯರ್ ಮಾಡಿದೆ. ನನ್ನ ಇಂಟೆನ್ಷನ್ನು ಅದೇನು ನನಗೆ ಕನ್ಫ್ಯೂಷನ್ ಇಲ್ಲ. ರೈತ ಸಂಘ ಮುಂಚೆ ಯಾವ ಥರ ಹೋರಾಟ ಮಾಡ್ಕೋಬೇಕು ಅದೇ ಥರ. ಎಂಡ್ ಗೋಲ್ ಏನು, ಜನರಿಗೆ ಅನಾನುಕೂಲ ಆಗಬಾರ್ದು. ಅವ್ರ ಜೀವನ ಕಟ್ಕೊಂಡಿದ್ದಾರೆ. ಅವ್ರನ್ನ ಈಗ ಇಷ್ಟೊಂದು ಜನ ಕಾವೇರಿಪುರದವ್ರು ನಿಮ್ಗೆ ಗೊತ್ತಿರೋರು, ಇಡೀ ಬೋವಿ ಜನಾಂಗದವರೆಲ್ಲ ಕಲ್ಲು ಹೊಡೆಯೋಕ್ಕೆ, ಅಣೆಕಟ್ಟು ಕಲ್ಲು ಹೊಡೆಯೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಆ ಭಾಗಕ್ಕೆ. ಅವ್ರುಗಳಿಗೆಲ್ಲ ಬೇರೆ ಥರ ನಾವು ಕೆಲಸಗಳನ್ನ ಹುಡ್ಕೊಡ್ಬೇಕು, ಇಲ್ಲಾಂದರೆ ಕೈಗುಳಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದೆಲ್ಲ ಸಮಸ್ಯೆ ಇದೆ. ಪ್ಲಸ್ ಇನ್ನೂ ಒಂದೇನೆಂದರೆ, ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೇಳ್ಬೇಕಂದ್ರೆ, ಎಲ್ಲರಿಗೂ ಹೆಲ್ತ್ ಇಶ್ಯೂಸು ಪೂರ್ತಿ ಪಂಚಾಯಿತಿಗಳಲ್ಲಿ ಹೆಲ್ತ್ ಇಶ್ಯೂಸ್ ಇದೆ. ನಾನೇ ನೋಡಿದ್ದೀನಿ, ಸಿಂಧಬೋಗ್ನಹಳ್ಳಿ ಇಂತ ಈ ಹಳ್ಳಿಗೆ ಹೋದೆ, ಸಾಯಂಕಾಲದ ಹೊತ್ತು ಹೋಗಿದ್ದೀನಿ. ಎಷ್ಟು ಅಲ್ಲಿ ದೊಡ್ಡದಾಗಿ ಬ್ಲಾಸ್ಟ್ ಮಾಡಿದ್ದಾರೆ. ಎಲೆಕ್ಷನ್ಗೆ ಮುಂಚೆ ನಾನು ಹೋಗಿದಾಗ ಬ್ಲಾಸ್ಟ್ ಮಾಡಿದ್ದಾರೆ. ಧೂಳು ಪೂರ್ತಿ ಬಂದಿದೆ. ನನ್ನ ಮುಂದೆ 5 ಫೀಟ್ ಕಾಣಿಸ್ತಾ ಇರಲಿಲ್ಲ. ಇದೆಲ್ಲ ಸಮಸ್ಯೆಗಳಿವೆ. ಸೊ ಇದೊಂದೇ ಅಲ್ಲ, ಅದಕ್ಕೆಲ್ಲ ನನ್ನ ವಿರೋಧ ಗ್ಯಾರಂಟಿ ಇದೆ. ನನ್ನ ವಿರೋಧನೂ ಇದೆ, ಮುಂಚಿಂದನೂ ಇದೆ. ಸರ್ ನನಗೂ ಅದೇ ಆತಂಕ ಇರೋದು, ನಾನು ಹೇಳ್ತಲ್ವೇ, ನನಗೂ ಅದೇ ಆತಂಕ ಇರೋದು. ಯಾಕೆಂದರೆ ಇದೇನಾದ್ರು ಕೊಟ್ಬಿಟ್ರೆ ಅಕಸ್ಮಾತ್ ಏನಾದ್ರು ಆಗೋದ್ರೆ ಏನು ಸಮಸ್ಯೆ ಅಂತ. ಬಟ್ ನಾನು ಇವ್ರ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ. ಈಗ 8 ಪಂಚಾಯತಿಯವ್ರ ಜನರು ಅವರೂ ಸಾಲ ತಗೊಂಡು ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ ಅಷ್ಟೇ. ಅಷ್ಟೇ. ನಾನು ಇವತ್ತಲ್ಲ, ಫಸ್ಟಿಂದಾನು DC ಆಗಲಿ ಬೇರೆಯವ್ರಿಗಾಗಲಿ ಎಲ್ಲರಿಗೂ ಇದೇನೇ ಕೇಳ್ಕೊಂಡಿರೋದು. ನಾನು DC ಅವ್ರ ಜೊತೆ ಮೀಟಿಂಗ್ ಮಾಡಿದ್ದೀವಿ.
ಆಯ್ತಲ್ವೇ, DC ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇವನ್ನೆಲ್ಲ ಕರೆಸಿ ಕ್ಲಿಯರ್ ಕಟ್ಟಾಗಿ ಇಲ್ಲ ಅವ್ರಿಗೇನಕ್ಕೆ ಒತ್ತಡ, ಯಾಕೆ ಕೋರ್ಟಿಂದ ಆದೇಶ ಇರೋದಕ್ಕೆ ಒತ್ತಡ ಇದೆ. ಅದೇ ಇವನ್ನೆಲ್ಲ ಇದಕ್ಕೆ ಅಂತ ಲಾಸ್ಟ್ ಗುರುವಾರ ಮೊನ್ನೆ ಮೀಟಿಂಗ್ ಸೆಟಪ್ ಮಾಡಿತ್ತು, ಅದು ಕ್ಯಾನ್ಸಲ್ ಆಯಿತು. ಈ ವಾರ ಪುನಃ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಜಿಲ್ಲಾಡಳಿತ, ಇವರು ಮಿನಿಸ್ಟ್ರು, ರೈತ ಸಂಘದವರು ಎಲ್ಲ ಸೇರಿಕೊಂಡು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೀವಿ. ಕೇಳಿದ್ದೀವಿ ಸರ್, ಎಲ್ಲ ಲಾಯರ್ಗಳೆಲ್ಲರೂ ಎನ್ಕ್ವೈರಿ ಮಾಡಿದ್ದೀವಿ. ಲಾಯರ್ಗಳೆಲ್ಲರೂ ಏನು ಮುತ್ತವರ್ಜಿ ಅಂದರೆ ಯಾರು ಒತ್ತಡ, ನನಗಂತೂ ಯಾರು ಇಲ್ಲ, ಯಾರಿಗೂ ಒತ್ತಡ ಇಲ್ಲ ಸರ್. ಹೇಳ್ತೀನಿ ಕೇಳಿ, ಒತ್ತಡ ಐತೆ ಅಂದರೆ ನಾನೇ ನಿಂತ್ಕೋತೀನಿ. ಒತ್ತಡ ಗಳಿ ಮಾಲೀಕರಲ್ಲ ಅವ್ರು ಬಂದಿದ್ದವ್ರು, ಯಾರು ಬಂದಿದ್ರೆ ಅವತ್ತು ಗೊತ್ತಾಯ್ತಾ ಇತ್ತು. ಎಲ್ಲರೂ ಅಮಾಯಕರು ಬಂದಿದ್ದವರು, ಆಯ್ತಲ್ವೇ, ಕಳಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.